ಯಾಕೆ ಮೀನಾ ಇಷ್ಟೊಂದು ಡಲ್ ಆಗಿದ್ಯಾ? ಟಿಫಿನ್ ಮಾಡಿಲ್ವಾ? ಅಯ್ಯೋ ಮಾಡಿ ಬಂದಿದ್ದೀನಿ ಕಣೋ. ಏನು ಉಪ್ಪಿಟ್ಟು ತಿನ್ಕೊ ಬಂದ್ಯಾ? ಹಾಂ, ನಿಮ್ಗೆ ಹೇಗೋ ಗೊತ್ತಾಯ್ತು? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಉಪ್ಪಿಟ್ಟು ಥರನೇ ಆಗೋಗಿದೆಯಲ್ಲ. ನನಗೆ ಯಾಕೋ ಬೇಜಾರು ಕಣೋ. ಬೇಜಾರ? ಯಾಕೆ ಅಂತ ಕೇಳ್ಬೋದಾ? ಯಾಕೆ ಅಂದರೆ ನಾನು ಏನು ಕೆಲಸ ಮಾಡೋಕೆ ಹೋದ್ರೂ ಯಾವುದು ಆಗ್ತಾ ಇಲ್ಲ ಕಣೋ, ಎಲ್ಲನೂ ಅಡ್ಡಿ ಆಗ್ತಾ ಇದೆ. ಸರಿ, ಏನು ಮಾಡೋಕ್ಕೆ ಹೋಗ್ಬೇಡ, ಬಿಟ್ಟಾಕೋ. ಲೋ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಏನಾದ್ರು ಕೆಲಸ ಮಾಡಬೇಕು ಕಣೋ, ಹಾಗೆ ಇರೋಕ್ಕಾಗುತ್ತಾ? ಮಾಡ್ತಾ ಇದೆಯಲ್ಲ. ಹಾಂ, ಮಾಡ್ತಾ ಇದ್ದೀನಿ. ಏನು ಕೆಲಸನೋ? ಬತ್ತಿ ಇಡೋದು. ಹಂಗಂದ್ರೆ ಏನು? ಏನು ಅಂದರೆ ಅಕ್ಕಪಕ್ಕದ ಮನೆಗೆ ಹೋಗಿ ಅವ್ರ ಮಧ್ಯದಲ್ಲಿ ಬತ್ತಿ ಇಡ್ತೀಯಲ್ವಾ, ಅದೇನೆ. ಲೋ, ನಾನು ಏನಾದ್ರು ಸಾಧನೆ ಮಾಡಬೇಕು ಕಣೋ. ನೋಡು, ಕೆಲಸ ಮಾಡಬೇಕು ಅಂದರೆ ಆ ಶ್ರಮ ಕೆಲಸದಲ್ಲಿ ಇರಬೇಕು, ಅದ್ರ ಜೊತೆಗೆ ದೇವತಾನುಗ್ರಹನೂ ಇರಬೇಕು. ಏನು ದೇವ್ರ ಅನುಗ್ರಹನ? ಹೇಗೋ? ದೇವ್ರ ಅನುಗ್ರಹ ಸಿಗಬೇಕು ಅಂತ ಹೇಳಿದ್ರೆ ನೀನು ಪಕ್ಕದ ಮನೆ ಆ ಕಡೆ ಈ ಕಡೆ ಮನೆಗೆ ಹೋಗಿ ಬತ್ತಿಡೋ ಬದಲು ದೇವ್ರ ಮನೆ ಮುಂದೆ ಬತ್ತಿಟ್ಟು ದೀಪ ಹಚ್ಚಿದ್ರೆ ಆಗ ದೇವರು ಮೆಚ್ಕೋತಾನೆ. ಇಲ್ಲ ಅಂದರೆ ಒಂದು ಕೆಲಸ ಮಾಡು, ಈ ದೇವ್ರಿಗೆ ಹರಕೆ ವ್ರತನ ಮಾಡಿಕೊಂಡು ಅದನ್ನು ಪೂರೈಸು, ಆಗ ದೇವರು ಮೆಚ್ಕೋತಾನೆ. ಏನು ಅರ್ಕೆನಾ? ಯಾವ ಥರ ಅರ್ಕೆ, ಯಾವ ಥರ ವ್ರತ? ಅಯ್ಯೋ, ಅದ್ರಲ್ಲಿ ಬೇಜಾನ್ ವೆರೈಟಿಗಳಿದೆ. ಒಂದೆರಡು ಹೇಳ್ತೀನಿ, ಕೇಳಿಸ್ಕೊ. ಒಂದು ಕೆಲಸ ಮಾಡು, 21 ದಿನ ಅನ್ನ ತಿನ್ಬಾರ್ದು, ಯಾವುದೇ ಕಾರಣಕ್ಕೂ ಅನ್ನ ತಿನ್ಬಾರ್ದು. ಅನ್ನ ಮಾತ್ರ ತಿನ್ಬಾರ್ದಾ? ಅನ್ನ ಮಾತ್ರ ತಿನ್ಬಾರ್ದು. ಅಯ್ಯೋ, ಇದು ನಾ ಮೊದ್ಲಿಂದಲೂ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಕಣೋ. ಹೌದಾ? ಹೆಂಗೆ? ಅನ್ನ ಒಂದೇ ತಿಂದಿಲ್ಲ ಕಣೋ, ಅದ್ರ ಜೊತೆಗೆ ಸಾಂಬಾರು ಹಾಕೊಂಡು ತಿಂದಿದ್ದೀನಿ. ಅಯ್ಯೋ ಮಂಕೆ, ನಾನು ಹೇಳಿದ್ದು ಅನ್ನನ ಯಾವ್ದ್ರ ಜೊತೆಲೂ ತಿನ್ಬಾರ್ದು, ಅನ್ನನೇ ತಿನ್ಬಾರ್ದು ಅಂತ. ಅಲ್ಲ ಕಣೋ, 21 ದಿನ ಅನ್ನ ತಿನ್ಲಿಲ್ಲ ಅಂದ್ರೆ ನನ್ ಗತಿ ಏನಾಗ್ಬೇಡ. ಏನು ಆಗಲ್ಲ, ದೇವ್ರ ಮೇಲೆ ನಂಬಿಕೆ ಇಟ್ಟು ಭಾರ ಹಾಕೋ, ಆರಾಮಾಗಿರ್ತೀಯ. ಅಯ್ಯೋ, ಮೊದಲೇ ನೋಡು ಹೇಗೆ ತೆಳಗಾಗಿದ್ದೀನಿ. ಏನಾರು 21 ದಿನ ಅನ್ನ ತಿನ್ಲಿಲ್ಲ ಅಂದ್ರೆ ಇನ್ನು ತೆಳಗಾಗ್ತೀನಿ ಅಷ್ಟೇ. ಹೌದಾ? ಸರಿ, ಹಾಗಾದ್ರೆ ಬೆಳಿಗ್ಗೆ 21 ದಿನ ಅರಳಿ ಮರಕ್ಕೆ 9 ಪ್ರದಕ್ಷಿಣೆ ಹಾಕ್ಬಿಡು. ಇದು ಸೂಪರ್ ಕಣೋ. 9 ಅಲ್ಲ 90 ಹಾಕ್ತೀನಿ. ಅಮ್ಮ, 9 ಅಂದರೆ ಹಂಗಲ್ಲ, ಬೆಳಗ್ಗೆ 3 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ 9 ಪ್ರದಕ್ಷಿಣೆ ಹಾಕಬೇಕು. ಹಾ, ತಣ್ಣೀರು ಸ್ನಾನನ? ತಣ್ಣೀರು ಅಂದ್ರೆ ಆಗಲ್ಲ, ಇದು ಸ್ವಲ್ಪ ಕಷ್ಟ. ಬೇರೆ ಏನಾರು ಇದ್ರೆ ಹೇಳ. ಬೇರೆನಾ? ಹಾಗಾದ್ರೆ ಒಂದು ಕೆಲಸ ಮಾಡು, ದೇವಸ್ಥಾನ ತುಂಬ ಉರುಳು ಸೇವೆ ಮಾಡ್ಕೊ ಬಂದ್ಬಿಡು, ಆಗ ದೇವರು ಮೆಚ್ಕೋತಾನೆ. ಅಯ್ಯೋ, ಉರುಳು ಸೇವೆನಾ? ಅಯ್ಯೋ, ನನ್ನ ಕೈಲಾಗಲ್ಲಪ್ಪ. ಯಾಕಾಗಲ್ಲ? ಯಾಕೆ ಅಂದರೆ ಉರುಳು ಸೇವೆ ಏನಾರು ಮಾಡಿದ್ರೆ ನೆಲಕ್ಕೆ ನನ್ನ ಮೈ ಉಚ್ಚಿ ಉಚ್ಚಿ ನನ್ನ ಮೈ ಎಲ್ಲ ಸೌದೋಗ್ಬಿಡುತ್ತೆ. ಈ ನೆಪದಲ್ಲಾದ್ರೂ ಸಣ್ಣ ಆಗ್ತಿಲ್ಲ ಬಿಡು. ಏನಂದ್ರೆ? ಏನಿಲ್ಲ, ಒಂದು ಕೆಲಸ ಮಾಡು, ದೇವಸ್ಥಾನಕ್ಕೆ 21 ಪ್ರದಕ್ಷಿಣೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹಾಕ್ಬಿಡು, ಕೊನೆಗೆ ದೇವ್ರು ಮೆಚ್ಕೋತಾನೆ. ಇದು ತುಂಬ ಈಸಿ ಆಯ್ತು ಕಣೋ. ಏನಾದ್ರು ಸ್ವಲ್ಪ ಕಷ್ಟದ ಅರ್ಕೆ ಇದ್ರೆ ಹೇಳೋ. ಅಲ್ಲ ಕಣೆ, ಈಸಿ ಕೊಟ್ರೆ ಕಷ್ಟದ್ದು ಹೇಳು ಅಂತ್ಯ, ಕಷ್ಟದ ಕೊಟ್ರೆ ಈಸಿದು ಹೇಳು ಅಂತ್ಯ. ನಾನು ಏನು ಮಾಡಬೇಕು? ಅಲ್ಲ ಕಣೋ, ನಾನು ಮಾಡೋ ಕೆಲಸ ದೊಡ್ಡದಾಗಿದ್ದಾಗ ಅರ್ಕೆನೂ ದೊಡ್ಡದಾಗಿರ್ಬೇಕಲ್ವಾ, ಅವಾಗ ನಾನು ಮಾಡೋದೆಲ್ಲ ಸಕ್ಸಸ್ ಆಗುತ್ತೆ. ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ಈಸಿಯಾಗಿರೋ ಹರಕೆನೆ, ಅದೇ ನಿನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು ಮಾಡ್ತೀಯಾ? ಹಂಗಲ್ಲ ಕಣೋ, ಅರ್ಕೆ ದೊಡ್ಡದಾಗೂ ಇರಬೇಕು, ಆದರೆ ಅದು ತೀರ್ಸೋಕ್ಕೆ ಕಷ್ಟ ಆಗ್ಬಾರ್ದು ಅಷ್ಟೇ. ಹರಕೆ ತೀರ್ಸೋ ಮನ್ಸಿದ್ರೆ ಎಷ್ಟು ಕಷ್ಟ ಆದರೂ ಮಾಡೇ ಮಾಡ್ತಾರೆ. ಲೇ, ನೀನು ಹೇಳ್ದಂಗೆ ನಾನು 21 ದಿನ ಅನ್ನ ತಿನ್ನಲ್ಲ ಕಣೋ, ಆ ವ್ರತ ಮಾಡ್ತೀನಿ, ನೋಡ್ತಾ ಇರು. ಇನ್ ಕೇಸ್ ಏನಾರು ಆ ವ್ರತನ ಮಾಡಿಲ್ಲ ಅಂದ್ರೆ ಜೀವನ ಪೂರ್ತಿ ಅನ್ನನೇ ತಿನ್ಬಾರ್ದು. ಖಿಲಾಡಿ ಜೋಡಿ.